ಶಿವನಿಗೇಕೆ 3 ಕಣ್ಣುಗಳಿವೆ? ಶಿವನ 3ನೇ ಕಣ್ಣಿನ ರಹಸ್ಯವೇನು? ಶಿವನು 3ನೇ ಕಣ್ಣುಗಳನ್ನು ಹೊಂದಿರುವುದು ಆದುದರಿಂದ ಆತನನ್ನು ತ್ರಿನೇತ್ರ, ಮುಕ್ಕಣ್ಣ, ತ್ರಿಲೋಚನ ಎಂದೆಲ್ಲ ಕರೆಯಲಾಗುತ್ತದೆ. ಭಗವಾನ್ ಶಿವನಿಗೆ 3 ಕಣ್ಣುಗಳು ಇರಲು ಕಾರಣವೇನು? 3ನೇ ಕಣ್ಣಿನ ರಹಸ್ಯವೇನು? 3ನೇ ಕಣ್ಣಿನ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋನ ಪೂರ್ತಿ ನೋಡಿ. ಭಗವಾನ್ ಶಿವನು ತನ್ನ 3ನೇ ಕಣ್ಣಿಂದ ಭೂತ, ವರ್ತಮಾನ ಮತ್ತು ಭವಿಷ್ಯದ ಎಲ್ಲ ಘಟನೆಗಳನ್ನು ನೋಡುತ್ತಾನೆ. ಅವನು ಅದರ ಮೂಲಕ ನೋಡುವುದು ಮಾತ್ರವಲ್ಲದೆ ಅದನ್ನು ನಿರ್ವಹಿಸುವ ಶಕ್ತಿಯನ್ನೂ ಹೊಂದಿದ್ದಾನೆ. ಅವನಿಗೆ 3 ಕಾಲದ ಮೇಲೆಯೂ ಅಧಿಕಾರವಿದೆ. ಅದಕ್ಕಾಗಿ ಅವನನ್ನು ಮಹಾಕಾಲ ಎಂದು ಕರೆಯುತ್ತಾರೆ. ಕಾಲ ಎಂದರೆ ಸಮಯ. ಅವನು ಈ ಕಣ್ಣನ್ನು ದಿವ್ಯ ದೃಷ್ಟಿ ಎಂದೂ ಕರೆಯುತ್ತಾರೆ. ಶಿವನು ತನ್ನ 3ನೇ ಕಣ್ಣನ್ನು ತೆರೆದಾಗ ಅದರಿಂದ ಅಪಾರ ಪ್ರಮಾಣದ ಶಕ್ತಿಯು ಬಿಡುಗಡೆಯಾಗುತ್ತದೆ. ಒಮ್ಮೆ ತೆರೆದರೆ ಎಲ್ಲವೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ನಂತರ ಅವರು ಬ್ರಹ್ಮಾಂಡವನ್ನು ನೋಡುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಕಾಸ್ಮಿಕ್ ಆವರ್ತನಕ್ಕೆ ಸಂಪರ್ಕ ಹೊಂದಿದ್ದರೆ ನಂತರ ಅವರು ಎಲ್ಲಿ ಬೇಕಾದರೂ ನೋಡಬಹುದು. ಎಷ್ಟು ದೂರದಲ್ಲಿದ್ದರೂ ಯಾರೊಂದಿಗೂ ನೇರ ಸಂಪರ್ಕವನ್ನು ಸ್ಥಾಪಿಸಬಹುದು. ಶಿವನ 3ನೇ ಕಣ್ಣು ಆಜ್ಞಾಚಕ್ರದ ಮೇಲೆ ನೆಲೆಗೊಂಡಿದೆ. ವಿಧೇಯತೆಯ ಚಕ್ರವು ವಿವೇಚನೆಯ ಮೂಲವೂ ಆಗಿದೆ. ಶಿವನು ಈ ಕಣ್ಣಿಂದ ನೀವು ಬ್ರಹ್ಮಾಂಡದಲ್ಲಿ ಎಲ್ಲಿ ಇದ್ದರೂ ನೋಡಬಹುದು ಎಂಬುದೊಂದು ನಂಬಿಕೆ. ಭಗವಾನ್ ಶಿವನು ಕೋಪಗೊಂಡಾಗ ತನ್ನ 3ನೇ ಕಣ್ಣು ತೆರೆಯುತ್ತಾನೆ ಎಂದು ನಂಬಲಾಗಿದೆ. ಹಾಗೆ ಕಣ್ಣು ತೆರೆದ ತಕ್ಷಣ ಮುಂದೆ ಇರುವ ಏನೇ ವಸ್ತುವಾಗಲಿ ವ್ಯಕ್ತಿಯಾಗಲು ಬೂದಿಯಾಗುತ್ತಾರೆ ಅಥವಾ ಭಸ್ಮವಾಗುತ್ತಾರೆ. ಮಹಾಭಾರತದ 6ನೇ ಸಂಪುಟದ ಅನುಸಂಧಾನ ಪರ್ವದ ಪ್ರಕಾರ ಒಮ್ಮೆ ಶಿವನು ಹಿಮಾಲಯ ಪರ್ವತದ ಮೇಲೆ ಸಭೆ ನಡೆಸುತ್ತಿದ್ದನು. ಅದರಲ್ಲಿ ಎಲ್ಲ ದೇವರುಗಳು, ದೇವತೆಗಳು, ಋಷಿಗಳು ಮತ್ತು ಸಂತರು ಉಪಸ್ಥಿತರಿದ್ದರು. ಆಗ ನಾರದರು ಹೇಳುತ್ತಾರೆ, ಆಗ ತಾನೇ ಸಭೆಗೆ ಬಂದ ಪಾರ್ವತಿಯು ದೇವಿಯು ಮನೋರಂಜನೆಗಾಗಿ ಹಿಂದಿನಿಂದ ಬಂದು ಶಿವನ 2 ಕಣ್ಣುಗಳನ್ನು ಮುಚ್ಚುತ್ತಾಳೆ. ತಾಯಿ ಪಾರ್ವತಿಯು ಶಿವನ ಕಣ್ಣುಗಳನ್ನು ಮುಚ್ಚಿದ ತಕ್ಷಣ ಇಡೀ ಬ್ರಹ್ಮಾಂಡ ಕತ್ತಲೆ ಆವರಿಸಿತು. ಸೂರ್ಯನ ಶಕ್ತಿ ಕಡಿಮೆಯಾಯಿತು. ಭೂಮಿಯ ಮೇಲಿರುವ ಸಕಲ ಜೀವಿಗಳು ಒಂದು ರೀತಿಯ ಕೂಗಲಾರಂಭಿಸಿದವು. ಪ್ರಪಂಚದ ಈ ಸ್ಥಿತಿಯನ್ನು ನೋಡಿ ಶಿವನು ವಿಚಲಿತನಾದನು ಮತ್ತು ಅದೇ ಸಮಯದಲ್ಲಿ ಅವನು ತನ್ನ ಹಣೆಯ ಮೇಲೆ ಬೆಳಕಿನ ಕಿರಣವನ್ನು ಬಹಿರಂಗಪಡಿಸಿದನು. ಅದೇ ಶಿವನ 3ನೇ ಕಣ್ಣು. ಶಿವ ಪುರಾಣದ ರುದ್ರ ಸಂಹಿತದಲ್ಲಿ ಶಿವನು ಪಾರ್ವತಿಯನ್ನು ವಿವಾಹ ಆಗುವುದಕ್ಕೆ ಮೊದಲು, ಅಂದರೆ ತನ್ನ ಪತ್ನಿಯಾದ ಸತಿ ಸಹಗಮನದ ನಂತರ ತೀವ್ರವಾದ ತಪಸ್ಸಿಗೆ ಕುಳಿತುಕೊಳ್ಳಿರುತ್ತಾನೆ. ಸನ್ಯಾಸಿ ಜೀವನವನ್ನು ನಡೆಸುತ್ತಾನೆ. ಇದನ್ನು ತಿಳಿದ ತಾರಕಾಸುರನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಒಂದು ವರವನ್ನು ಪಡೆಯುತ್ತಾನೆ. ತನಗೆ ಮರಣವೆಂಬುದು ಇದ್ದರೆ ಅದು ಶಿವನ ಮಕ್ಕಳಿಂದ ಮಾತ್ರವೆಂಬ ವರ ಪಡೆಯುತ್ತಾನೆ. ಆ ಸಮಯದಲ್ಲಿ ಶಿವನಿಗೆ ಮಕ್ಕಳಿರುವುದಿಲ್ಲ ಮತ್ತು ಶಿವನು ಸನ್ಯಾಸ ಜೀವನ ನಡೆಸುತ್ತಾನೆ. ಸನ್ಯಾಸಿಗೆ ಮಕ್ಕಳಾಗುವುದಿಲ್ಲ ಎಂಬುದು ತಾರಕಾಸುರನ ನಂಬಿಕೆ. ವರ ಪಡೆದ ತಾರಕಾಸುರ ನೇರವಾಗಿ ಸ್ವರ್ಗವನ್ನು ಪ್ರವೇಶಿಸಿ ದೇವತೆಗಳನ್ನು ಹೊರಹಾಕಿ ಅಟ್ಟಹಾಸ ಮೆರೆಯಲು ಶುರು ಮಾಡುತ್ತಾನೆ. ಲೋಕವನ್ನು ಸಮಸ್ತವಾಗಿ ತನ್ನದಾಗಿಸುವ ಕುತಂತ್ರವನ್ನು ಹೂಡುತ್ತಾನೆ. ಇದನ್ನು ಎದುರಿಸಲು ದೇವತೆಗಳೆಲ್ಲ ಒಟ್ಟು ಸೇರಿ ಮನ್ಮಥನ ಮೊರೆ ಹೋಗುತ್ತಾರೆ. ಎಲ್ಲರೂ ಕೈಲಾಸಕ್ಕೆ ಮನ್ಮಥನನ್ನು ಕರೆದು ತೆರಳುತ್ತಾರೆ. ಮನ್ಮಥನು ತನ್ನ ಬಾಣವನ್ನು ಹೂಡಿ ಕೈಲಾಸವನ್ನು ವಸಂತ ಋತುವಾಗಿ ಬದಲಾಯಿಸುತ್ತಾನೆ. ಅಪ್ಸರೆಯರು ಸಂಗೀತ ನೃತ್ಯವನ್ನು ಮಾಡಲು ಶುರು ಮಾಡುತ್ತಾರೆ. ಈ ಮೂಲಕ ಶಿವನಿಗೆ ಪ್ರೀತಿಯ ಆಲೋಚನೆ ಮಾಡುವಂತೆ ಮಾಡುತ್ತಾರೆ. ನಂತರ ಕಾಮದೇವನು ಹೂವಿನ ಬಾಣವನ್ನು ಶಿವನ ಎದೆಗೆ ಬಿಟ್ಟು ತಪೋಭಂಗ ಮಾಡುತ್ತಾನೆ. ಒಂದು ಕ್ಷಣ ಶಿವನು ತನ್ನನ್ನು ತಾನು ಮರೆತು ಪ್ರೀತಿಯ ಭಾವನೆಯೂ ಮೂಡುತ್ತದೆ. ಮರುಕ್ಷಣ ತನ್ನ ತಪಸ್ಸಿಗೆ ಭಂಗ ತಂದದ್ದು ಮನ್ಮಥನೆಂಬ ಸತ್ಯ ತಿಳಿದ ಶಿವನು 3ನೇ ಕಣ್ಣನ್ನು ತೆರೆಯುತ್ತಾನೆ. 3ನೇ ಕಣ್ಣನ್ನು ತೆರೆದ ತಕ್ಷಣ ಮನ್ಮಥನು ಸುಟ್ಟು ಭಸ್ಮವಾಗುತ್ತಾನೆ. ನಂತರ ಬಹಳ ವರ್ಷದಿಂದ ಶಿವನನ್ನು ಮದುವೆಯಾಗಲು ಪಾರ್ವತಿಯು ತಪಸ್ಸು ಮಾಡುತ್ತಿರುತ್ತಾಳೆ. ತಪಸ್ಸಿಗೆ ಮೆಚ್ಚಿದ ಶಿವಪಾರ್ವತಿ ಕಲ್ಯಾಣವಾಗುತ್ತದೆ. ಮದುವೆಯಾದ ಅವರಿಗೆ ಕಾರ್ತಿಕೇಯನು ಮಗನಾಗಿ ಹುಟ್ಟುತ್ತಾನೆ. ಕಾರ್ತಿಕೇಯನಿಂದ ತಾರಕಾಸುರನ ವಧೆಯಾಗುತ್ತದೆ. ಸನಾತನ ಧರ್ಮದ ಕೆಲವೊಂದು ವಿಚಾರಗಳು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ. ಇದಕ್ಕಾಗಿ ಮಹರ್ಷಿಗಳು ಹಲವು ಕಥೆಗಳ ರೂಪದಲ್ಲಿ ನಮ್ಮಂಥ ಸಾಮಾನ್ಯ ಜನರಿಗಾಗಿ ಈ ವಿಚಾರಗಳನ್ನು ವಿವರಿಸಿರುತ್ತಾರೆ. ಇದರಲ್ಲಿ ಮನ್ಮಥನ ಪಾತ್ರವು ಮನುಷ್ಯನ ಮೋಹವನ್ನು ಸೂಚಿಸುತ್ತದೆ. ನಮ್ಮ ಆಸೆಯನ್ನು ನಿವಾರಿಸುವ ಶಕ್ತಿಯು ಜ್ಞಾನೋದಯ ಎಂಬ 3ನೇ ಕಣ್ಣು. ಹುಟ್ಟಿದ ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಅಥವಾ ವ್ಯಕ್ತಿಯಲ್ಲೂ ಈ ಜ್ಞಾನದ ಕಣ್ಣು ಇರಬೇಕು. ನಮ್ಮ ಮೋಹವನ್ನು ಭಸ್ಮ ಮಾಡಬೇಕು ಎಂಬುದು ಕೂಡ ಒಂದು ನಿದರ್ಶನವಾಗಿದೆ ಶಿವನ 3ನೇ ಕಣ್ಣು. ಈ 3ನೇ ಕಣ್ಣು ದೈಹಿಕ ಕಣ್ಣು ಆಗಿರುವುದಿಲ್ಲ.
ಇದು ಬಹಿರ್ಮುಖ ಅಂಗವೂ ಅಲ್ಲ. ಮೂರನೇ ಕಣ್ಣು ಆಂತರ್ಯವನ್ನು ನೋಡುವಂಥದ್ದಾಗಿದೆ. ನಮ್ಮ ಮತ್ತು ನಮ್ಮ ಅಸ್ತಿತ್ವದ ಸ್ವರೂಪವನ್ನು ತಿಳಿಯುವುದಾಗಿದೆ. ಅದೇನೇ ಒಂದು ಹೆಚ್ಚುವರಿ ಅಂಗವಲ್ಲ ಅಥವಾ ನಮ್ಮ ಹಣೆಯ ಮೇಲಿನ ಬಿರುಕೂ ಅಲ್ಲ. ಭೌತಿಕ ಆಚೆಗಿದ್ದದನ್ನು ತಿಳಿಯುವಂಥ ಗ್ರಹಿಕೆಯ ಆಯಾಮವನ್ನು ಮೂರನೇ ಕಣ್ಣು ಎಂದು ಹೇಳಲಾಗುತ್ತದೆ. ಇದು ಶಿವನಿಗೆ ಮಾತ್ರ ಅಲ್ಲ, ಹುಟ್ಟಿದ ಪ್ರತಿಯೊಬ್ಬನ ಮನುಷ್ಯನಿಗೂ ಇರಬೇಕಾದಂಥ ಜ್ಞಾನದ ಕಣ್ಣು. ಇನ್ನು ಮುಂದೆ ನಾವು ನಮ್ಮ ಜ್ಞಾನದ ಕಣ್ಣನ್ನು ತೆರೆಯುವ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.